ಫ್ರೆಂಡ್ಸ್, ನಾನು ಈ ದಿನ ಕುಸ್ಕ ಮಾಡ್ತೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಅದು ಸಿಂಪಲ್ಲು ಮಾಡಲಿಕ್ಕೆ. ಮತ್ತು ಯಾರು ನೆಂಟರು ಯಾರಾದರೂ ಬಂದರೆ ಅಥವಾ ಮಕ್ಕಳು ಏನಾದ್ರು ತಿನ್ನಬೇಕು ಅನ್ನಿಸುವಾಗೆಲ್ಲ ಸಹ ಮಾಡುವಂತಹ ಒಂದು ರೆಸಿಪಿ ಇದು. ಇದಕ್ಕೆ ತುಂಬ ಸಾಮಗ್ರಿಗಳೇನು ಬೇಡ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇಷ್ಟೇ, ಸಿಂಪಲ್ಲಾಗಿರುತ್ತೆ. ಟೊಮೆಟೊ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಪುದೀನ ಸೊಪ್ಪು ಮತ್ತು ಸಾಂಬಾರು ಸೊಪ್ಪು ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಜೀರಾ ರೈಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಎಲ್ಲ ಬಾತ್ಗೆ ಹಾಕೋ ಐಟಮ್ಸ್ ಎಲ್ಲ ಸಹ ಹಾಕಬೇಕು. ಅದು ಹೂವು ಮತ್ತು ಏಲಕ್ಕಿ, ಮರಾಠಿ ಮೊಗ್ಗು, ಬಾತೆಲೆ ಮತ್ತು ಜಾಯಿಕಾಯಿ ಇವೆಲ್ಲವನ್ನು ಸಹ ಇಟ್ಕೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಅದಕ್ಕೆ ಅಚ್ಕಾರದ ಪುಡಿ, ತುಪ್ಪ, ಉಪ್ಪು, ನೀರು ಪ್ರತಿಯೊಂದನ್ನು ಸೇರಿಸ್ತೀನಿ. ಆವಾಗ ತೋರಿಸ್ತೀನಿ ನೋಡಿ. ಇವಾಗ ನಾನು ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟಿದ್ದೀನಿ. ನಂತರ ಅದಕ್ಕೆ ನಾನು 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಮತ್ತು ತುಪ್ಪ ಎರಡೂ ಸೇರಿಸ್ತಾ ಇದ್ದೀನಿ ನಾನು. ನೀವು ಎಣ್ಣೆ ಬೇಡ ಅನ್ನೋರು ಬರೀ ತುಪ್ಪನೇ ಹಾಕಿ ಚೆನ್ನಾಗಿರುತ್ತೆ. ನಾನು ಎರಡನ್ನೂ ಸಹ ಸೇರಿಸ್ತಾ ಇದ್ದೀನಿ. ಮತ್ತು 2 ದೊಡ್ಡ ಸ್ಪೂನಲ್ಲಿ ತುಪ್ಪ ಸೇರಿಸಿದ್ದೀನಿ. ಇವಾಗ ಕಾದಿದೆ ಎಣ್ಣೆ ಮತ್ತು ತುಪ್ಪ. ಅದಕ್ಕೆ ನೋಡಿ ಜಾಯಿಕಾಯಿ ಸೇರಿಸಿದೆ. ನಂತರ ಏಲಕ್ಕಿ ಮತ್ತು ಸ್ಟಾರ್ ಹೂವು ಸೇರಿಸ್ತಾ ಇದ್ದೀನಿ. ಮತ್ತು ಮರಾಠಿ ಮೊಗ್ಗು ಮತ್ತು ಬಾತೆಲೆ, ಈರುಳ್ಳಿ ಸೇರಿಸ್ತಾ ಇದ್ದೀನಿ. ನಾನು 2 ಪಾವು ಮಾಡೋದ್ರಿಂದ ದಪ್ಪದು 2 ಈರುಳ್ಳಿ ಸೇರಿಸಿದ್ದೀನಿ. ಈರುಳ್ಳಿನ ನೀವು ಎಷ್ಟು ಹೆಚ್ಚಾಗಿ ಸೇರಿಸ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ನಂತರ ಹಸಿರು ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ನಂತರ ಟೊಮೆಟೊ ಹಾಕಿದ್ದೀನಿ. ಮತ್ತು ಪುದೀನ ಸೊಪ್ಪು, ಸಾಂಬಾರು ಸೊಪ್ಪು ಎರಡನ್ನೂ ಸಹ ಸೇರಿಸ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ಇವಾಗ ನಾನು 1 ಸ್ಪೂನು ಅಚ್ಕಾರದ ಪುಡಿ ಸೇರಿಸ್ತಾ ಇದ್ದೀನಿ. ಒಳ್ಳೆ ಸೂಪರ್ ಘಮ ಬರ್ತಾ ಇದೆ.
ಇವಾಗ ಸ್ವಲ್ಪ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ. ಅದು ಟೊಮೆಟೊ ಎಲ್ಲ ನೋಡಿ ಚೆನ್ನಾಗಿ ಕರಗುತ್ತೆ. ಈಗ ಉಪ್ಪು ಸೇರಿಸಿದ್ರೆ ಹಿಂಗೆ ಒಳ್ಳೆ ಗುಡ್ ಸ್ಮೆಲ್ ಬರ್ತಾ ಇದೆ. ನಾನು ಇವಾಗ ಇದಕ್ಕೆ ನೀರನ್ನು ಸೇರಿಸ್ತೀನಿ. ಇವಾಗ ಇದು ರೆಡಿ ಆಯಿತು, ಚೆನ್ನಾಗಿ ಫ್ರೈ ಆಗಿದೆ. ನಾನು ಅಳತೆ ಮಾಡಿ ಇಟ್ಕೊಂಡಿದ್ದೆ. ಇವಾಗ ನಾನು ಇದು ನೀರನ್ನು ಸೇರಿಸಿದ್ದೀನಿ. ಇದು ಒಂದು ಕುದಿ ಬಂದಮೇಲೆ ಇದರ ಟೇಸ್ಟ್ ಎಲ್ಲ ನೋಡಿ ಅಕ್ಕಿ ಸೇರಿಸ್ತೀನಿ. ಇವಾಗ ನೋಡಿ ಇದು ರೆಡಿ ಆಯಿತು, ಸೂಪರಾಗಿ ಕುದೀತಾ ಇದೆ. ಇವಾಗ ಎಲ್ಲವೂ ಕರೆಕ್ಟಾಗಿದೆ. ನಾನು ಅಕ್ಕಿ ಸೇರಿಸ್ತಾ ಇದ್ದೀನಿ. ಇವಾಗ ನಾನು ಅಕ್ಕಿ ಸೇರಿಸಿದ್ದೀನಿ. ಇವಾಗ ನೋಡಿ ಈಗ ಕುದೀತಾ ಇದೆ ಇದು. ನಾನೀಗ ಇದನ್ನು ಕ್ಲೋಸ್ ಮಾಡ್ತೀನಿ. ಇದು 2 ವಿಸಲ್ ಬಂದರೆ ಮುಗೀತು. ಎರಡು ವಿಸಲ್ ಬಂದರೆ ಇದು ಕುಸ್ಕ ರೆಡಿ ಆಗುತ್ತೆ. ಇವಾಗ ಇದು ರೆಡಿ ಆಯಿತು. ಆಫ್ ಮಾಡ್ತಿದ್ದೀನಿ ಸ್ಟವ್. ನೋಡಿ ಫ್ರೆಂಡ್ಸ್, ಏನು ಸೂಪರಾಗಿ ರೆಡಿಯಾಗಿದೆ ಕುಷ್ಕ. ಮತ್ತು ಇದು ಮಾಡುವಾಗ ನಾನು ಮೊಸರು ಹಾಕಿಲ್ಲ. ನೀವು ಏನಕ್ಕೆ ಮೊಸರು ಹಾಕಿಲ್ಲ ಅಂದ್ಕೊಂಡಿರ್ಬೋದು. ಆದರೆ ಮೊಸರು ಏನಕ್ಕೆ ಹಾಕಿಲ್ಲ ಅಂದರೆ ಟೊಮೆಟೊ ತುಂಬ ಹುಳಿ ಇತ್ತು, ಅದಕ್ಕೋಸ್ಕರ ನಾನು ಮೊಸರು ಸೇರಿಸಲಿಲ್ಲ. ಮತ್ತು ಮೊಸರು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗೂ ಇರುತ್ತೆ. ಆದರೆ ಟೊಮೆಟೊ ಹಾಕಿಬಿಟ್ಟ ಮೇಲೆ ಹಾಕೋದು ಬೇಡ ಅಂತ ನಾನು ಹಾಕಲಿಲ್ಲ. ನೋಡಿ ಎಷ್ಟು ಸೂಪರಾಗಿ ರೆಡಿಯಾಗಿದೆ. ಇವಾಗ ನಾನು ಇದನ್ನು ಸರ್ವ್ ಮಾಡ್ತೀನಿ. ನಾನು ಇದನ್ನು ನೋಡಿ ಚಿಕನ್ ಗ್ರೇವಿ ಮಾಡಿದ್ದೀನಿ, ಅದರ ಜೊತೆಗೆ ಈ ಕುಷ್ಕನ ಮಾಡಿದ್ದೀನಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಕುಷ್ಕ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಚಿಕನ್ ಗ್ರೇವಿ ಜೊತೆಗೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ತುಂಬ ಸುಲಭ ಮತ್ತು ಮಾಡಲಿಕ್ಕೆ ಹಾಗೆ ಆರೋಗ್ಯಕರ. ಹಾಗೆ ಫ್ರೆಂಡ್ಸ್, ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್.